ಇದು ಆನ್ ಮಾಡೋದು ನೋಡ್ಕೊಳ್ಳಿ. ಮಾಮೂಲಿ ಆನ್ ಮಾಡ್ತೀರಾ 9.5 pH ಇರುತ್ತೆ. ಕೆಂಗನ್ ವಾಟರ್ ಬರುತ್ತೆ 9.5. ಇದನ್ನ ಕೆಳಗಡೆ ಬಟನ್ ನ ಒಂದು ಒತ್ತಿದ್ರೆ ಸ್ಟ್ರಾಂಗ್ ಅಸಿಡಿಕ್ ವಾಟರ್ ಅಂತ ಏನ್ ನಾವು ಬಟನ್ ಪ್ರೆಸ್ ಮಾಡ್ತೀವಿ, ಈಗ ಮೇಲ್ಗಡೆ ಬರೋದು 11.5 ಇರುತ್ತೆ. ಸ್ಟ್ರಾಂಗ್ ಅಸಿಡಿಕ್ ಅಂತ ಏನಿದೆ 2.5 ಅಂತ, ಈಗ ಕೆಳಗಡೆ ಬರೋದು 2.5 pH ಬರುತ್ತೆ, ಮೇಲ್ಗಡೆ ಬರೋದು ಸ್ಟ್ರಾಂಗ್ ಅಸಿಡಿಕ್ ವಾಟರ್ ಬರುತ್ತೆ. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೇಜ್ ಯೂಟ್ಯೂಬ್ ಚಾನಲ್. ನೀವು ಕೆಂಗನ್ ವಾಟರ್ ಅಲ್ಲಿ ಏನ್ ನಿಮಗೆ ಹೇಳಿದ್ದೆ 5 ಟೈಪ್ಸ್ ಆಫ್ ವಾಟರ್ ಬರುತ್ತೆ, ವೆರೈಟೀಸ್ ಆಫ್ ವಾಟರ್. ನಿಮಗೆ 2.5 ಬರುತ್ತೆ, 6 pH ಬರುತ್ತೆ, ಅದಾದ್ಮೇಲೆ ಬ್ಯೂಟಿ ವಾಟರ್ ಅಂತ ಹೇಳ್ತೀವಿ. ಅದಾದ್ಮೇಲೆ 7 pH ಬರುತ್ತೆ, 8.5, 9, 9.5 ಇದೆಲ್ಲ ಒಂದೇ ತರ ವಾಟರ್ಗಳು ಕುಡಿಲಿಕ್ಕೆ. ಯಾವ್ದಾದ್ರು 8.5, 9, 9.5 ಅಲ್ಕಲೈನ್ ವಾಟರ್. ಓಕೆ. ಅದಾದ್ಮೇಲೆ 11.5 pH, 11.5 pH ಇದು ಹೈ ಅಲ್ಕಲೈನ್ ವಾಟರ್. ಈ ಹೈ ಅಲ್ಕಲೈನ್ ವಾಟರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ವೆಜಿಟೇಬಲ್ ವಾಶ್ಗಳಿಗೆ ಯೂಸ್ ಮಾಡ್ತೀವಿ. ಈ 11.5 ಅಲ್ಲಿ ನಿಮ್ಮ ಯಾವ್ದಾದ್ರು ತರಕಾರಿ, ಸೊಪ್ಪು, ಹಣ್ಣು ಪ್ರತಿಯೊಂದ್ರಲ್ಲೂ ನೀವೇನ್ ಕೆಮಿಕಲ್ ಯೂಸ್ ಮಾಡಿರ್ತಾರಲ್ಲ, ಅಂದ್ರೆ ಕೆಮಿಕಲ್ ಈ ತರಕಾರಿ ಬೆಳೆಯುವಾಗ ಕೆಮಿಕಲ್ ಹಾಕಿ ಅದನ್ನ ಮಾಡಿರ್ತಾರೆ. ಯಾಕೆಂದ್ರೆ ಹಾಳಾಗ್ಬಾರ್ದು ಅಂತ, ಹಣ್ಣು ತರಕಾರಿಗಳೆಲ್ಲ ಹಾಳಾಗ್ಬಾರ್ದು, ಹುಳಗಳು ಬೀಳ್ಬಾರ್ದು ಅಂತೇಳಿ. ಮತ್ತೆ ಅಕ್ಕಿನಲ್ಲಿ ಬೋರಿಕ್ ಆಸಿಡ್ ಹಾಕಿರ್ತಾರೆ. ಅದು ಎಲ್ಲ ನಿಮಗೆ ಎಫೆಕ್ಟ್ ಆಗತ್ತೆ, ಅದೆಲ್ಲ ತಿಂದಷ್ಟು ಎಫೆಕ್ಟ್ ಆಗತ್ತೆ. ಈ ಕೆಂಗನ್ ಮಿಷಿನ್ ತಗೊಳ್ಳೋದ್ರಿಂದ ನಿಮಗೆ ಮಲ್ಟಿಪಲ್ ವಾಟರ್ಗಳಲ್ಲಿ ಇದೆಲ್ಲ ವಾಟರ್ ಬರೋದ್ರಿಂದ ನೀವು ವೆಜಿಟೇಬಲ್ ವಾಶ್ ಎಲ್ಲ ಮಾಡ್ಬೋದು 11.5 pH ಅಲ್ಲಿ. ಅದರಲ್ಲಿ ನಾವು ಕೆಮಿಕಲ್ ತಿನ್ನೋ ಅಂತ ಅಂಶ ಎಲ್ಲ ತೆಗೆದಾಕತ್ತೆ. ನೀವು ಸೇಬೆಹಣ್ಣಲ್ಲಿ ನೋಡಿರ್ತೀರ, ನಾರ್ಮಲಿ ನಿಮಗೆ ಬೇರೆ ಎಲ್ಲೂ ಕಾಣಲ್ಲ. ಸೇಬೆಹಣ್ಣಲ್ಲಿ ಮೇಲ್ಗಡೆ ಕೆರೆದ್ರೆ, ಒಂದು ಚಾಕು ತಗೊಂಡು ಮೇಲ್ಗಡೆ ಕೆರೆದ್ರೆ ಅದರಲ್ಲಿ ಮೇಣ ಬರುತ್ತೆ, ಮೇಣದ ತರ ಬರುತ್ತೆ ನಿಮಗೆ. ಅದು ಯಾವ್ದದು? ಅದು ಸೇಬು ಕೆಡಬಾರ್ದು ಅಂತೇಳಿ ಅದ್ರ ಮೇಲ್ಗಡೆ ಒಂದು ಲೇಯರ್ ಕೊಟ್ಟಿರ್ತಾರೆ. ಓಕೆ. ಹಂಗಾಗಿ ನೀವು ದಯವಿಟ್ಟು ಈ ವಿಡಿಯೋ ನೋಡಿ, ಕಂಪ್ಲೀಟ್ ನೋಡಿ. ಇದರಲ್ಲಿ ಏನ್ ಬರುತ್ತೆ ಏನೋ ಅಂತ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇನ್ನೊಂದು 2.5 pH, ಇದು ಬಂದು ಹೈ ಅಸಿಡಿಕ್ ವಾಟರ್. ಹೈ ಅಸಿಡಿಕ್ ವಾಟರ್ ಇರುತ್ತೆ. ಇದು ಬಂದು ನಿಮ್ಮ ಫ್ಲೋರ್ ಕ್ಲೀನಿಂಗ್ಗೆ ಅಥವಾ ಟಾಯ್ಲೆಟ್ ಕ್ಲೀನಿಂಗಿಗೆ, ಮತ್ತೆ ಈ ಸ್ಲ್ಯಾಬ್ಗಳು ಕ್ಲೀನ್ ಮಾಡಕ್ಕೆ, ಒರೆಸ್ಲಿಕ್ಕೆ, ಹ್ಯಾಂಡ್ ಸ್ಯಾನಿಟೈಸರ್ ಆಗಿ ಯೂಸ್ ಮಾಡ್ಲಿಕ್ಕೆ, ಮತ್ತೆ ನಮ್ಮ ಸ್ಕಿನ್ ಅಲರ್ಜೀಸ್ ಏನಾರ ಗಾಯ ಆಗಿದ್ರೆ, ಸ್ಕಿನ್ ಗಳು ಅಲರ್ಜೀಸ್ ಆಗಿದ್ರೆ ಅದ್ರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಬೇಗ ಗಾಯಗಳು ವಾಸಿ ಆಗತ್ತೆ. ಸುಮಾರು ಗ್ಯಾಂಗ್ರೀನ್ ಕೂಡ ಪ್ರೂವ್ ಮಾಡಿರೋಂಥದ್ದು ದಾಖಲೆಗಳಿದೆ. ಗ್ಯಾಂಗ್ರೀನ್ ಏನು ಕಾಲಲ್ಲಿ ಗ್ಯಾಂಗ್ರೀನ್ ಆಗತ್ತಲ್ಲ, ಅದು ಕೂಡ ವಾಸಿ ಆಗಿದೆ ಅಂತ ಸುಮಾರು ಕಸ್ಟಮರ್ಗಳು ಹೇಳಿದ್ದಾರೆ. ಹಂಗಾಗಿ ಇದು ಹೈ ಅಸಿಡಿಕ್ ವಾಟರ್. ಇದರಲ್ಲಿ ಕೆಮಿಕಲ್ ಏನು ಯೂಸ್ ಮಾಡಲ್ಲ, ನ್ಯಾಚುರಲ್ ವಾಟರ್ ಇಂದಾನೇ ನಿಮಗೆ ಡಿವೈಡ್ ಮಾಡಿ ಆಗುವಂಥದ್ದು. ನಿಮಗೆ ಬೇರೆ ಮೆಡಿಕಲ್ ಅಲ್ಲಿ ಅಲ್ಲೆಲ್ಲ ಸಿಗೋಂಥವು ಅದಕ್ಕೆ ಕೆಮಿಕಲ್ ನ ಮಿಕ್ಸ್ ಮಾಡ್ತಾರೆ. ಅದು ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ನಿಮಗೆ ಗೊತ್ತು ಅದರಿಂದ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿ. ಆ ಕೆಮಿಕಲ್ ಡೇಂಜರಸ್. ಇದು ನ್ಯಾಚುರಲ್ ನಿಮ್ಮ ಮನೆ ವಾಟರ್ನೇ ಡಿವೈಡ್ ಮಾಡೋದ್ರಿಂದ ಇದು ಏನು ಹಾರ್ಮ್ಫುಲ್ ಇರಲ್ಲ, ಯಾರಿಗೂ ಏನು ಪ್ರಾಬ್ಲಮ್ ಇರಲ್ಲ, ಹೆಲ್ತ್ ಬೆನಿಫಿಟೇ ಜಾಸ್ತಿ. ಓಕೆ. ಈಗ ನಾನು ನಿಮಗೆ ಈ ಮಿಷಿನ್ ಅಲ್ಲಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಸ್ಟೋರ್ ಮಾಡಿ ತೋರಿಸ್ತೀನಿ. ಇದ್ರಲ್ಲಿ ನೋಡಿ, ಈ ಮೇಲ್ಗಡೆಯಿಂದ ನೋಡ್ತಾ ಬನ್ನಿ, ಕೆಂಗನ್ ವಾಟರ್ ಇದು 9.5, 9 ಮತ್ತೆ 8.5 ಬ್ಲೂ ಶೇಡ್ ಏನಿದೆ ಇದೆಲ್ಲ ಡ್ರಿಂಕಿಂಗ್ ವಾಟರ್ ಪರ್ಪಸ್. ಓಕೆ. ಇದು ಮೆಡಿಕೇಶನ್ ಫಾರ್ಮುಲಾ 7 pH ಗ್ರೀನ್ ಶೇಡ್ ಅಲ್ಲಿ ಏನಿದೆಯಲ್ಲ ಇದು ನಾವು ಟ್ಯಾಬ್ಲೆಟ್ ನುಂಗುವಾಗ ಅಥವಾ ಊಟ ಮಾಡುವಾಗ 7 pH ನ ಯೂಸ್ ಮಾಡಬೇಕು. ಇದ್ ಬಿಟ್ರೆ ಮಕ್ಕಳಿಗೆ ಅಂದ್ರೆ ಸಣ್ಣ ಮಕ್ಕಳಿಗೆ ಹೈ ಅಲ್ಕಲೈನ್ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು 7 pH ನ ಕೊಡಿಸ್ಬೋದು. ಅದಾದ್ಮೇಲೆ 6 pH ಬ್ಯೂಟಿ ಕೇರ್ ಅಂದ್ರೆ ಸ್ಕಿನ್ನಿಗೆ ಸ್ನಾನ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಕೆಳಗಡೆ ಏನು ವೇಸ್ಟ್ ಆಗಿ ಬರುತ್ತಲ್ಲ ಅದೆಲ್ಲ 6 pH ಇರುತ್ತೆ 9.5 ಬರುವಾಗ. ಅದಾದ್ಮೇಲೆ 2.5 ಅಸಿಡಿಕ್ ವಾಟರ್. ಇದು ಸ್ಟ್ರಾಂಗ್ ಅಸಿಡಿಕ್ ವಾಟರ್ ಅಂತ ಏನ್ ಹೇಳಿದೆ ಅದೇ ಸ್ಟ್ರಾಂಗ್ ಅಸಿಡಿಕ್ ವಾಟರ್ ಲಾಸ್ಟ್ ಬರುವಂತದ್ದು. ಇವೆಲ್ಲ ಈ ಕೆಳಗಡೆ ಏನು ಯೆಲ್ಲೋ ಶೇಡು ಮತ್ತೆ ಆರೆಂಜ್ ಇದೆ ಇದೆಲ್ಲ ಅಸಿಡಿಕ್ ಕೆಳಗಡೆ ಪೈಪಲ್ಲಿ ಬರುತ್ತೆ, ಇದು ಮೇಲ್ಗಡೆ ಪೈಪಲ್ಲಿ ಬರುತ್ತೆ. ಓಕೆ. ಅಲ್ಕಲೈನ್ ಎಲ್ಲ ಮೇಲೆ, ಅಸಿಡಿಕ್ ಎಲ್ಲ ಕೆಳಗಡೆ ಪೈಪಲ್ಲಿ. ಅದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇದರಲ್ಲಿ ಹೈ ಅಲ್ಕಲೈನ್ ಬರುವಂತದ್ದು ಇದರಲ್ಲಿ ಹಿಡಿತೀನಿ. ಇದರಲ್ಲಿ ಅಸಿಡಿಕ್ ವಾಟರ್ನ ಸ್ಟೋರ್ ಮಾಡ್ತೀನಿ. ಈಗ
ಇದ್ರಲ್ಲಿ ಬರ್ತಾ ಇರೋದು ನೋಡಿ 11.5 pH, ಕೆಳಗಡೆ ಬರ್ತಾ ಇರೋದು 2.5 pH ಅಸಿಡಿಕ್ ವಾಟರ್. ಈ ಅಸಿಡಿಕ್ ವಾಟರ್ ನಾವು ನೀರ್ನ ತಗೊಂಡು ಮೂಗಿಗೆ ಹಿಡಿದ್ರೆ ಸ್ಮೆಲ್ ಇರುತ್ತೆ, ಘಾಟ್ ಸ್ಮೆಲ್ ತರ ಇರುತ್ತೆ. ಅದೇ 2.5 pH ವಾಟರ್. 2.5 pH ವಾಟರ್ ಅಲ್ಲಿ ನೀವು ಗಾರ್ಗಲ್ ಕೂಡ ಮಾಡಬಹುದು. ಹಲ್ಲು ನೋವು ಗಿಲ್ ನೋವು ಇದ್ರೆ ಮತ್ತೆ ಮೌತ್ ವಾಶ್ ತರನು ಯೂಸ್ ಆಗುತ್ತೆ ನಿಮಗೆ. ಈಗ ನೋಡಿ ಫಿಲ್ ಆಗಿದೆ. ಕೆಳಗಡೆ ಏನ್ ಹೇಳಿದೆ, ಇದು ಸ್ಟ್ರಾಂಗ್ ಅಸಿಡಿಕ್ ವಾಟರ್. ಈ ಬ್ಯಾಗ್ ಅಲ್ಲಿ ನಾವು ಎಲ್ಲಾ ವಾಟರ್ ತುಂಬಬಹುದು. ಯಾವ ತುಂಬಿರ್ತೀವಿ ಅದನ್ನ ರೈಟ್ ಮಾರ್ಕ್ ಹಾಕೋಬೇಕಾಗತ್ತೆ. 2.5 to 11.5 ವರೆಗೂ ಮಾರ್ಕಿಂಗ್ ಇರುತ್ತೆ. ಬೇಕು ಅಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಇದು ಅಸಿಡಿಕ್ ವಾಟರ್ ಯೂಸ್ ಮಾಡಬಹುದು. ನೀವು ಎಷ್ಟು ಬೇಕಷ್ಟೇ ಹಿಡಿತಾ ಇರ್ಬೋದು ಇದರಲ್ಲಿ, ಯಾವಾಗ ಬೇಕು ಅವಾಗ. ಇದು ಅಲ್ಕಲೈನ್ ವಾಟರ್. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ವೆಜಿಟೇಬಲ್ ವಾಶ್ ಏನೇನಾಗತ್ತೆ, ವೆಜಿಟೇಬಲ್ ವಾಶ್ ಮಾಡೋದು ಹೆಂಗೆ, ಏನು, ಮತ್ತೆ ತರಕಾರಿಗಳು ವಾಶ್ ಮಾಡಿದಾಗ ಏನೇನ್ ಬರುತ್ತೆ, ಹಣ್ಣು ಫ್ರೂಟ್ಸ್ ಗಳಲ್ಲೆಲ್ಲ ಏನೇನ್ ಬರುತ್ತೆ ಅಂತ ಹೇಳಿ ಈ 11.5 ವಾಟರ್ ಅಲ್ಲಿ pH ವಾಟರ್ ಅಲ್ಲಿ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ನಿಮಗೆ 9.5 pH ಏನ್ ಡ್ರಿಂಕಿಂಗ್ ವಾಟರ್ ಇದೆ ಅದೇ ಮೇಜರ್ ಯೂಸ್ ಆಗುವಂತದ್ದು. ಯಾಕಂದ್ರೆ ಮಿಷಿನ್ ನೀವು ತಗೊಂಡ್ರೆ ಮಾತ್ರ ನಿಮಗೆ ಬಾಕಿ ಎಲ್ಲ ಮಲ್ಟಿಪಲ್ ಯೂಸಸ್ ಮಾಡ್ಬೋದು. ಮಿಷಿನ್ ನ ನೀವು ಬೈ ಮಾಡ್ಲಿಲ್ಲ ಅಂದ್ರೆ ನೀವು ಎಲ್ಲಾ ವಾಟರ್ನ ಮನೆಗೆ ತಗೊಂಡೋಗಿ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ ಕಷ್ಟ. ಹಂಗಾಗಿ ಮೇಜರ್ ಆಗಿ ಬರುವಂತದ್ದು 9.5 pH ವಾಟರ್. 9.5 pH ವಾಟರ್ ನಿಮಗೆ ಏನಾರ ಬೇಕು ಅಂದ್ರೆ, ಇನ್ ಕೇಸ್ ಸ್ಯಾಂಪಲ್ ನೋಡ್ಬೇಕಪ್ಪ ನಾವು ಮಿಷಿನ್ ತಗೋಕು ಮುಂಚೆ ಅಂದ್ರೆ ದಯವಿಟ್ಟು ಫೋನ್ ಮಾಡಿ. ಲೊಕೇಶನ್ ಇದೆ, ಲೊಕೇಶನ್ ಬರ್ಬೋದು, ಫೋನ್ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ನಿಮಗೆ ಬೇರೆ ವಿಡಿಯೋಗಳಲ್ಲೆಲ್ಲ ಹೇಳಿತ್ತಲ್ಲ ಸ್ಯಾಂಪಲ್ ಕೊಡ್ತೀವಿ ಅಂತ, ಅಂದ್ರೆ ಜಸ್ಟ್ 150 rupeesಗೆ 5 ಲೀಟರ್ ಕೊಡ್ತಾ ಇದೀವಿ ಅಂತ ಏನ್ ಹೇಳಿತ್ತಲ್ಲ. ಪ್ಲಸ್ ಅದು ಬೇಕಾ ಅದು ತಗೋಬಹುದು, ಇದು ಬೇಕಾ ಇದ್ರಲ್ಲಿ ತಗೋಬಹುದು. ಇದು ನಿಮಗೆ 400 ಆಗತ್ತೆ ವಿತ್ ಬ್ಯಾಗ್. ಇದು ಬಂದು ನಿಮಗೆ 150 rupees ಆಗತ್ತೆ. ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ಜನಗಳಿಗೆ ಅದು ಯೂಸ್ ಆಗ್ಲಿ, ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಸ್ಯಾಂಪಲ್ ನ ಕೊಡ್ತಾ ಇರೋಂಥದ್ದು. ಓಕೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಎಷ್ಟೋ ಮನೆಗಳಲ್ಲಿ ಯಾರ್ಯಾರಿಗೋ ಪ್ರಾಬ್ಲಮ್ ಇರುತ್ತೆ. ನೋಡಿ, ನೀವು ತಗೊಂಡು ಫಸ್ಟ್ ನೋಡಿ. ನಾವು ಈ ಮಿಷಿನ್ ಅಲ್ಲಿ ಕೆಂಗನ್ ನಲ್ಲಿ ಅದು ವಾಸಿ ಆಗತ್ತೆ ಇದು ವಾಸಿ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಆಲ್ರೆಡಿ ಕಸ್ಟಮರ್ ಒಪಿನಿಯನ್ ಬೇರೆಯವ್ರು ತಗೊಂಡು ಯೂಸ್ ಮಾಡಿರೋಂತ ನಿಮಗೆ ಒಪಿನಿಯನ್ ನ ಮಾತ್ರ ನಾವು ಹೇಳ್ತಾ ಇರೋದು. ಇದರಲ್ಲಿ ಕ್ಯೂರ್ ಆಗತ್ತೆ, ಎಷ್ಟೋ ಕಾಯಿಲೆಗಳು ಕ್ಯೂರ್ ಆಗ್ತಾ ಇದೆ. ಇದು ಜನಕ್ಕೆ ಗೊತ್ತಿಲ್ಲದಲ್ಲಿರೋದನ್ನೇ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಯಾಕಂದ್ರೆ ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರತ್ತೆ. ಪ್ರಾಡಕ್ಟ್ ಬಗ್ಗೆ, ವಾಟರ್ ಬಗ್ಗೆ, ಹೆಂಗ್ ಯೂಸ್ ಮಾಡ್ಬೇಕು, ಏನು, ಇವೆಲ್ಲ ನಮಗೆ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಬರ್ತಾ ಇರತ್ತೆ ವಿಡಿಯೋಸ್. ಓಕೆ, ನಿಮಗೆ ಲೊಕೇಶನ್ ಅಡ್ರೆಸ್ಗೆ ಒಂದು ವಿಡಿಯೋ ಮಾಡಿದೀನಿ, ಹಿಂದಿನ ವಿಡಿಯೋನಲ್ಲಿದೆ. ಲೊಕೇಶನ್ ಎಲ್ಲಿದೆ ಏನಿದೆ ಅಂತ. ಬೆಂಗಳೂರು ಮರಿಯಪ್ಪನ್ ಪಾಳ್ಯ, ಜ್ಞಾನ ಭಾರತಿ ಲೇಔಟ್, ನಿಯರ್ ಕೆಂಗೇರಿ ಬರುತ್ತೆ. ಕೆಂಗೇರಿ ರೋಡು ನಾಗರಬಾವಿ ನಿಯರ್ ಬೆಂಗಳೂರು ಯೂನಿವರ್ಸಿಟಿ ಅಂತ ಇದೆ. ಯೂನಿವರ್ಸಿಟಿ ಹತ್ರ ಬರುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಾಗ್ಲಿಲ್ಲ, ಏನೇ ಬೇಕಿದ್ರು ಫೋನ್ ಮಾಡಿ. ಫೋನ್ ನಂಬರ್ ಇರುತ್ತೆ, ದಯವಿಟ್ಟು ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು.